ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟ್ಯಾಂಕರ್ ನೀರಿಗೂ ಸಹ ಸರಿಯಾದ ವ್ಯವಸ್ಥೆ ಇಲ್ಲದೆ ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿಗಾಗಿ ಸಮಸ್ಯೆ ಶುರುವಾಗಿತ್ತು. ವಾರ್ಡ್ ನಂಬರ್ 19 ಮತ್ತು 20ರ ನಿವಾಸಿಗಳು ಹಲವು ದಿನಗಳಿಂದ ನೀರಿನ ಸಮಸ್ಯೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಟ್ಯಾಂಕರ್ ನೀರಿಗೂ ಸಹ ಸರಿಯಾದ ವ್ಯವಸ್ಥೆ ಇಲ್ಲದೆ ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಆಶ್ಚರ್ಯಕರ ಸಂಗತಿ ಏನೆಂದರೆ ಈ ಬಾರಿ ಸಾಮಾನ್ಯ ಜನ ಮಾತ್ರವಲ್ಲ, ಕಾಂಗ್ರೆಸ್ ಪಕ್ಷದ ಮುಖಂಡರು ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕ ಹಂಪಯ್ಯ ನಾಯಕರೇ, ಸಚಿವ ಬೋಸರಾಜ್ರವರೇ ಕಣ್ಣು ತೆರೆದು ನೋಡಿ, ಬಡವರ ಕಾಳಜಿ ಕೇಳಿ ಎಂದು ಜನರು ಒತ್ತಾಯಿಸಿದ್ದಾರೆ. ಮಾನ್ವಿ ಎಂದರೆ ಕಾಂಗ್ರೆಸ್ ಬಲವಾದ ಕ್ಷೇತ್ರ. ಆದರೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಲ್ಲಿ ವಿಫಲತೆ ಏಕೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. 24 ಗಂಟೆ ನೀರು ಕೊಡುವ ಭರವಸೆ ಎಲ್ಲಿಗೆ ಹೋಯಿತು ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ. 19-20 ವಾರ್ಡಿನಲ್ಲಿ ನಮ್ಮ ನೀರಿನ ದೊಡ್ಡ ಸಮಸ್ಯೆ ಆಗಿದೆ. ಈ ಸಮಸ್ಯೆ ಸಲುವಾಗಿ ಪರಿಹಾರ ಸಲುವಾಗಿ ನಾವು ಮುನ್ಸಿಪಾಲಿಟಿಯಲ್ಲಿ ಬಂದು ಎಲ್ಲರಿಗೆ ತಿಳಿಸಿದೀವಿ. ಆದರೆ ನಮಗೆ ರೆಸ್ಪಾನ್ಸಿಬಲ್ ಕೊಡುವಲ್ರು. ಇನ್ನ ಒಂದು ಏನಂದ್ರೆ ನಮ್ಮ ಮನೆಗಳಿಗೆ ನೀರು ಬರವಲ್ದು. ಅದರಾಗ ನಮ್ಮ ಹಬ್ಬ ಇರಕ ಕಾರಣಕ್ಕೆ ನಮ್ಗೆ ನೀರಿನ ತೊಂದರೆ ಬಹಳ ಆಗ್ಯದ. ಇನ್ನ ಒಂದು ಏನಂದರೆ ನಾವು ಎಲ್ಲೇನ ಹೋಗಿ ಆಗಿ ನೀರು ಮೈ ತಕ್ಕೋಬಹುದು, ಏನೋ ಮಾಡಬಹುದು. ಗಣಮಕ್ಕಳು ಎಲ್ಲೇನೆ ಹೋಗಿ ಮಾಡ್ಕೋಬಹುದು. ಹೆಣ್ಮಕ್ಳಿಗೆ ನೀರ್ ತಕ್ಕೊಂಬಾಕ ನೀರ್ ಮನ್ಯಾಗ ಇಲ್ಲ. ಅವರು ನೀರ್ ಮನ್ಯಾಗ ತಕ್ಕೋಬೇಕಂದ್ರೆ ಬೋರ್ ನೀರು ಮೈ ಮೇಲೆ ಹಾಕೊಂಡ್ರೆ ಜಿಗಿಟಾಗಿ ಕೂದಲ ಗಂಟು ಹಿಡ್ಕೊಂಡು ಬಿಡಕತ್ತಾವ. ಅದ್ರ ಸಲುವಾಗಿ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳಂತೂ ಹೊರಗ ಬರಕ್ ಆಗಂಗಿಲ್ಲ. ಆ ಹೆಣ್ಮಕ್ಳು ಪರದಾಗಿರೋರು ನಮ್ ಜೀವದ ಮೇಲೆ ಹೊಯ್ಕೊಂಬಕತ್ತಾರ. ಹುಡುಗರು ಸಣ್ಣ ಹುಡುಗರಿಗೆ ನಾವು ಬಿಸ್ಲೇರಿ ವಾಟರ್ ಕುಡ್ಸಂಗಿಲ್ಲ. ಯಾಕಂದ್ರೆ ಬಿಸ್ಲರಿ ವಾಟರ್ಲಿಂದ ನಮ್ಗೆ ತರದ ಧಾನ್ಯಗಳು ಬರಾಕತ್ತಾವ. ಅದ್ರ ಸಲುವಾಗಿ ನಾವು ಇದೇ ನೆಲದ ನೀರು ಕುಡಿತೀವಿ. ಆ ನೀರು ನಮ್ಗೆ ಬಂದಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಇಲ್ಲಿಗೆ 15 ದಿವಸ ಆಯ್ತು. 15 ದಿವಸ ಒಳಗ ದಿವಸ ನೀರ್ ಬಿಡೋರ್ ತಲ್ಲಿ ನಾವು ಹೋಗಿ ಬಂದು ಕೇಳಿದ್ರೆ ಅಲ್ಲಿ ಪೈಪ್ ಹೊಡೆದದ, ಇಲ್ಲಿ ಪೈಪ್ ಹೊಡೆದದ, ಅದೇ ನೆವನ ಹೇಳ್ತಾರ ಅವರು. ಹೊರತು ನಮ್ಗೆ ನೀರಂತೂ ಬರವಲ್ದು. ಆ ನೀರು ಬಿಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಅದು ನೀವು ಸ್ವಲ್ಪ ದಯಮಾಡಿ ನಮಗೆ ನೀರು ಬಂದಂಗ ಮಾಡಿ ಕೊಡಬೇಕು ವಿನಂತಿಸಿಕೊಳ್ತೇನೆ. ಹುಡುಗರು ಸ್ನಾನ ಮಾಡಿಸಿ ಕಳ್ಬೇಕಾದ್ರು ಮನ್ಯಾಗ ನೀರಿಲ್ಲ. ಸಣ್ಣ ಹುಡುಗರು ಶಾಲಿಗೆ ಹೋಗೋರು ಇದಾರ್ರಿ. ನಮ್ ಮನ್ಯಾಗ ನೀರಿನ ಅವ್ರು ಹೆಂಗ್ ಮಾಡ್ಬೇಕು? ಅವ್ರ ವ್ಯವಸ್ಥೆ ಹೆಂಗ್ ಮಾಡ್ಬೇಕು? ಹೆಂಗಿಲ್ಲ ಹಂಗೆ ಕಳ್ಸಿದ್ರೆ ಅವ್ರು ರೋಗಗಳು ಬರ್ಬೋದು, ಅದು ಬರ್ಬೋದು. ಮನೆ ತೊಳೆದು ಸ್ವಚ್ಛವಾಗಿ ಇಡಮಪ್ಪ ಅಂದ್ರೂ ಮನ್ಯಾಗ ನೀರಿಲ್ಲ. ಹಂಗಾಗಿ ಬೋರ್ ನೀರ್ಗಳು ಉಪಯೋಗಿಸಕತ್ತಿ, ಸಪ್ಪನ್ನು ನೀರ್ಗಳು, ಉಪ್ಪು ನೀರ್ಗಳು ಹಂಗೆ ಜೀವನ ನಡೆಸಕತ್ತೀವಿ. ನಾ ಸತತ ಮುನ್ಸಿಪಾಲಿಟಿ ಅವ್ರಿಗೆ ಪದೇ ವಿನಂತಿ ಮಾಡ್ಕೊಂತಾನೆ ಬರಕತ್ತಿ. ಅವ್ರು ನಮ್ಗ ಯಾವುದೇ ರೆಸ್ಪಾನ್ಸ್ ಕೊಡೋರು ನಮ್ಗೆ ಸಹಾಯ ಮಾಡೋರು. ದಯಮಾಡಿ ತಾವು ಹಿರಿಯರು, ತಾಲೂಕು MLAಗಳು, ತಾವು ಮಿನಿಸ್ಟರ್ಗಳು ಎಲ್ಲರೂ ನಮ್ಮ ಸಮಸ್ಯೆಗೆ ಪರಿಹರಿಸಬೇಕಾಗಿ ವಿನಂತಿ. ನಾವು ಬೋಸ ಸಾಬ್ರನ್ನು ಅವರನ್ನು ವಿನಂತಿಸಿ ಅವ್ರು ನಮ್ಮ ಈ ಸಮಸ್ಯೆಗೆ ಬಗೆಹರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ಕೊಂತ. ಈ ಬಗ್ಗೆ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಇದು ದುರಾಡಳಿತದ ಸ್ಪಷ್ಟ ಉದಾಹರಣೆ ಎಂದು ಆರೋಪಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಹೋರಾಟ ನಡೆಸುತ್ತಿರುವ ಜನರಿಗೆ ತಕ್ಷಣ ಪರಿಹಾರ ಸಿಗುತ್ತದೆಯೇ? ಜನಪ್ರತಿನಿಧಿಗಳು ಎಚ್ಚೆತ್ತು ಕ್ರಮ ಕೈಗೊಳ್ಳುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ.